ಎಜಿ ನ್ಯೂಸ್ಗೆ ಸ್ವಾಗತ. ಚೆನ್ನೈ ಟು ಸೂರತ್ ಭಾರತ ಎಕ್ಸ್‌ಪ್ರೆಸ್ ಹೆದ್ದಾರಿ ಯೋಜನೆಗೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಕಡಿಮೆ ಬೆಲೆಗೆ ರೈತರ ಜಮೀನು ವಶಕ್ಕೆ ಪಡೆದುಕೊಂಡಿರುವ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇದೀಗ ರೈತರೊಟ್ಟಿಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರುವ ಮಳ್ಳಳ್ಳಿ ಗ್ರಾಮದ ರೈತರ 150ಕ್ಕೂ ಅಧಿಕ ಎಕರೆ ಜಮೀನಿಗೆ ದಾರಿ ಇಲ್ಲದಂತಾಗ್ತಾ ಇದೆ ಅಂತ ರೈತರ ಗೋಳು ತೋಡಿಕೊಂಡಿದ್ದಾರೆ. ಮೊದಲು ಜಮೀನಿಗೆ ಹೋಗಲು ದಾರಿ ಮಾಡಿ ಕೊಡ್ತೀವಿ ಅಂತ ಹೇಳಿದ ಅಧಿಕಾರಿಗಳು ಈಗ ಉಲ್ಟಾ ಹೊಡೆದಿದ್ದು ರೈತರ ಜಮೀನಿಗೆ ದಾರಿ ಕೊಡದೆ ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ವಿಚಾರ ರೈತರು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಅವರ ಗಮನಕ್ಕೆ ತರ್ತಾ ಇದ್ದಂತೆಯೇ ಸ್ಥಳಕ್ಕೆ ಭೇಟಿ ಕೊಟ್ಟ ರೈತರೊಂದಿಗೆ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲದೆ ಕೂಡಲೇ ಅಧಿಕಾರಿಗಳು ಜಿಲ್ಲಾಡಳಿತ ರೈತರಿಗೆ ಸರ್ವಿಸ್ ರಸ್ತೆ ಬಿಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ರೈತರೊಂದಿಗೆ ಹೆದ್ದಾರಿ ಕಾಮಗಾರಿ ತಡೆದು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಳ್ಳಳ್ಳಿ ಹೈವೇ ರೋಡ್ ಪಕ್ಕದಲ್ಲಿ ಹೋಗಿರಬೇಕಂತ ಸೂರತ್ ಚೆನ್ನೈಗೆ ಹೋಗುವ ರಸ್ತೆಯಲ್ಲಿ ಮಳ್ಳಳ್ಳಿಗೆ ಹೋಗುವ ರೈತರಿಗೆ ಒಂದು 150 ಎಕರೆ ಮೇಲ್ಪಟ್ಟು ಇರ್ತಕ್ಕಂಥ ರೈತರಿಗೆ ಹೋಗೋದಕ್ಕೆ ರಸ್ತೆಗೆ ಬಹಳ ತೊಂದರೆ ಆಗಿದೆ. ಅದರ ಸಲುವಾಗಿ ನಾವು ಉಮೇಶ್ ಮುದ್ದಾಳ್ ಅವ್ರನ್ನ ಕರೆಸಿ ಸ್ಟ್ರೈಕ್ ಮಾಡ್ತಿದ್ವಿ. ನಮ್ಗೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಡ್ತೀವಿ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಮಳ್ಳಳ್ಳಿ ಗ್ರಾಮದ ಪಕ್ಕದಲ್ಲಿ ಹಾಯ್ದು ಹೋಗಿರ್ತಕ್ಕಂಥ ಚೆನ್ನೈ ಸೂರತ್ಗೆ ಹೋಗ್ತಕ್ಕಂಥ ಇದು ಹೈವೇ. ಈ ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥ ರೈತರು ಏನದಂದ್ರೆ ಮೊದಲು ನಿರಂತರವಾಗಿ ಈ ಅವರ ಸೀಮೆ ಆಗಿರ್ತಕ್ಕಂಥ 150ಕ್ಕೂ ಹೆಚ್ಚಿಗೆ ಎಕರೆ ಹೊಲದಲ್ಲಿ ಉಳುಮೆ ಮಾಡ್ಕೊಂತಿದ್ರು. ಆದರೆ ಇವ್ರಿಗೆ ಯಾವುದು ಸುರಕ್ಷಿತವಾಗಿ ರಸ್ತೆ ಮಾಡದಿರೋದ ಕಾರಣ ರೈತರು ಏನದ ವಿರೋಧ ಮಾಡಿದ್ರು ಅಂತ ಇಲ್ಲಿ ಒಂದು ಇದು ಮಾಡಿ ಕೇಸಿ ನಿಮ್ಗೆ ಹೋಗ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ತೀವಿ ಅಂತ ಕೇಸಿ ಸಂಬಂಧಪಟ್ಟರು ಹೇಳಿದ್ರು. ಇಲ್ಲಿವರೆಗೆ ಅವರಿಗೆ ಅನುಕೂಲ ಮಾಡಿ ಕೊಡದೆ ಇವತ್ತು ಅನಾನುಕೂಲ ಮಾಡಿಕೊಟ್ಟು ಅವೈಜ್ಞಾನಿಕ ಕೇಸಿ ಸೇತುವೆ ನಿರ್ಮಾಣ ಮಾಡ್ರ. ಅಲ್ಲಿ ನೀರು ನಿಂತಾವ, ಅಲ್ಲಿ ಹುಳ ಸೇತುವೆ ಒಳಗಡೆ ಹೋಗ್ಲಿಕ್ಕೆ ಜನಕ್ಕೆ ತೊಂದರೆ ಆಗ್ಲತ್ತದ. ರಾತ್ರಿ ಕರೆಂಟ್ ಇರಲಾರ್ದ ಮೋಟರ್ ಬಿಡ್ಲಕ್ಕೆ ಬಂದಾಗ ತೊಂದರೆ ಆಗ್ಲತ್ತದ. ಮತ್ತೆ ಪಕ್ಕದಲ್ಲಿ ರಸ್ತೆ ಕೂಡ ಇಲ್ಲಿವರೆಗೆ ಮಾಡಿಕೊಟ್ಟಿಲ್ಲ. ಹಂಗಾಗಿ ರೈತರು ಇವತ್ತು ಏನದಂದ್ರೆ ಇದೇ ರಸ್ತೆ ಮೇಲೆ ನಿಂತು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಆಗ್ಯದ. ತಕ್ಷಣ ರಸ್ತೆ ನಿರ್ಮಾಣ ಮಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ಕೇಸಿ ಇವ್ರಿಗೆ 150ಕ್ಕೂ ಹೆಚ್ಚಿಗೆ ರೈತರು ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿವಸ ಉಗ್ರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದೆ. ಈ ಸಂದರ್ಭದಲ್ಲಿ ರೈತರು ಆದ ನಿಂಗಪ್ಪ, ನಾಗಪ್ಪ, ಶಿವಪ್ಪ, ಮಲ್ಲಯ್ಯ, ಸುರೇಂದ್ರ, ಬಸಲಿಂಗಪ್ಪ, ದೇವರಾಜ್ ಗೌಡ, ಮುನಿಯಪ್ಪ ಗೌಡ, ಭೀಮಶಂಕರ್, ಶರಣು, ಮುದುಕಪ್ಪ, ಹನುಮಂತ, ಮಲ್ಲು ಬಸ್ಸು, ದೇವಪ್ಪ, ನಿಂಗಪ್ಪ, ಮಹೇಶ, ಭೀಮಣ್ಣ, ತಾಯಪ್ಪ, ದೇವೇಂದ್ರಪ್ಪ, ಬಸಪ್ಪ, ರಡ್ಲಿ, ಮಲ್ಲಣ್ಣ ಸೇರಿ ಹಲವರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.